ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಮೋಘ ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ಕಾರವಾರ ಬಿಜೆಪಿ ಮಂಡಲ ವತಿಯಿಂದ ಸವಿತಾ ಸರ್ಕಲ್ನಲ್ಲಿ ವಿಜಯೋತ್ಸವ ಆಚರಿಸಲಾಯಿತು. ರಾಜ್ಯ ಬಿಜೆಪಿ ಉಪಾಧ್ಯಕ್ಷರಾದ ರೂಪಾಲಿ ಎಸ್ ನಾಯ್ಕ್ ಅವರ ನೇತೃತ್ವದಲ್ಲಿ ಬಿಜೆಪಿಯ ಪ್ರಮುಖರು, ಪದಾಧಿಕಾರಿಗಳು, ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಹಾಗೂ ದೆಹಲಿ ಮತದಾರರಿಗೆ ಜೈಕಾರ ಮೊಳಗಿಸಿದರು. ಐಲರೆ ಐಲೋ ಬಿಜೆಪಿ ಐಲೋ ಎಂದು ಕುಣಿದು ಕುಪ್ಪಳಿಸಿದರು. बोलो भारत माता की जय। आइलो रे आइलो बीजेपी आइलो, आइलो बीजेपी आइलो, आइलो रे आइलो बीजेपी आइलो, आइलो रे आइलो बीजेपी आइलो। जोर से बोलो, प्यार से बोलो बीजेपी बीजेपी, जोर से बोलो, प्यार से बोलो बीजेपी बीजेपी। आइलो रे आइलो बीजेपी आइलो, आइलो रे आइलो बीजेपी आइलो, आइलो रे आइलो बीजेपी आइलो। बोलो भारत माता की जय। बोलो भारत माता की जय। बोलो भारत माता की जय। वंदे मातरम, वंदे मातरम। दिल्ली मतदाರರಿಗೆ ಜಯವಾಗಲಿ, मतदाರರಿಗೆ ಈ ವೇಳೆ ಮಾತನಾಡಿದ ರೂಪಾಲಿ ಎಸ್ ನಾಯ್ಕ್ ಅವರು, ದೆಹಲಿಯಲ್ಲಿ ಬಿಜೆಪಿ ಜಯಭೇರಿ ಬಾರಿಸಿದೆ. ಹೆಮ್ಮೆಯ ಪ್ರಧಾನಿ ದೇವಮಾನವ ಶ್ರೀ ನರೇಂದ್ರ ಮೋದಿಜಿಯವರ ನಾಯಕತ್ವವನ್ನು ಒಪ್ಪಿ ಅಪ್ಪಿ ದೆಹಲಿ ಮತದಾರರು ಭಾರತೀಯ ಜನತಾ ಪಾರ್ಟಿಗೆ ದಿಗ್ವಿಜಯದ ಕಿರೀಟ ತೊಡಿಸಿದ್ದಾರೆ. ಜನತೆಗೆ ಮೋಸ ಮಾಡಿ ಅಧಿಕಾರಕ್ಕೆ ಬಂದವರಿಗೆ ದೆಹಲಿ ಚುನಾವಣೆ ಒಂದು ಪಾಠವಾಗಿದೆ. ನರೇಂದ್ರ ಮೋದಿಯವರು ಯೋಜನೆಗಳನ್ನು ಮಾಡಿ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿರುವುದರ ಪ್ರಯೋಜನ ರಾಷ್ಟ್ರದ ಹಳ್ಳಿ ಹಳ್ಳಿಯಲ್ಲಿಯೂ ಆಗುತ್ತಿದೆ. ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕಾರ್ಯಕರ್ತರು ಇದನ್ನು ಮನೆ ಮನೆಗೂ ತಲುಪಿಸಬೇಕು ಎಂದು ಹೇಳಿದರು. वंदे मातरम। बोलो भारत माता की जय। जय श्री राम, जय श्री राम, जय श्री राम, जय श्री राम। ನೆಚ್ಚಿನ ಪ್ರಧಾನಿಯಾದಂಥ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಇವತ್ತು 27 ವರ್ಷಗಳ ಒಂದು ಇತಿಹಾಸದಲ್ಲಿ ಇವತ್ತು ಬಿಜೆಪಿ ಇವತ್ತು ನಮ್ಮ ಜಯವನ್ನು ಸಾಧಿಸಿದೆ. ಇದಕ್ಕೆ ನಾವು ಫಸ್ಟ್ ಆಫ್ ಆಲ್ ಆಗಿ ನಾವು ನಮ್ಮ ಕೇಂದ್ರದ ನಮ್ಮ ಎಲ್ಲ ನಾಯಕರುಗಳಿಗೆ, ನಮ್ಮ ಮೋದಿಜಿಯವರಿಗೆ, ಈ ಒಂದು ಪ್ರತ್ಯಕ್ಷ ಪರೋಕ್ಷವಾಗಿ ದುಡಿದಂಥ ದಿಲ್ಲಿಯ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ, ಮತ್ತು ಬೇರೆ ಬೇರೆ ರಾಜ್ಯಗಳಿಂದ ಹೋಗಿ ಪ್ರಚಾರ ಮಾಡಿರುವಂಥ ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳಿಗೆ, ಪದಾಧಿಕಾರಿಗಳಿಗೆ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು JP ನಡ್ಡಾಜಿಯವರಿಗೂ ಕೂಡ ನಾವು ಧನ್ಯವಾದಗಳನ್ನು ಇವತ್ತು ಹೇಳ್ತಾ ಇದ್ದೇವೆ. ಬಂಧುಗಳೇ, ಇವತ್ತಿನ ಈ ಒಂದು ವಿಜಯೋತ್ಸವದಲ್ಲಿ ಪಾಲ್ಗೊಂಡಂಥ ನಮ್ಮ ಎಲ್ಲ ಮಂಡಲದ ಗೌರವಾನ್ವಿತ ಅಧ್ಯಕ್ಷರು, ಗೌರವಾನ್ವಿತ ನಗರಸಭೆಯ ಅಧ್ಯಕ್ಷರಾದಂಥ ರವಿರವರ ಎಲ್ಲ ಗೌರವಾನ್ವಿತ ಮುನ್ಸಿಪಾಲಿಟಿಯ ನಮ್ಮ ಸದಸ್ಯರುಗಳೇ, ಹಾಗೂ ನೆರೆದಂಥ ನಮ್ಮ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತ ಬಂಧುಗಳೇ, ಎಲ್ಲ ಪದಾಧಿಕಾರಿಗಳೇ, ಎಲ್ಲ ಗೌರವಾನ್ವಿತರ, ಎಲ್ಲ ಊರಿನ ನಮ್ಮ ಕ್ಷೇತ್ರದ ನಾಯಕರೇ, ಭಾಳ ಹೆಮ್ಮೆ ಅಂದರೆ ಒಂದು ಮಾತು ಹೇಳಲಿಕ್ಕೆ ನಾವು ಇಷ್ಟಪಡಬೇಕು. ಇವತ್ತು ಮೋಸದ ಸುಳಿಯಲ್ಲಿ ಯಾರನ್ನು ಈ ರಾಜಕೀಯ ವ್ಯವಸ್ಥೆಯಲ್ಲಿ ಸುಳಿಸ್ತಾರೋ ಅವರಿಗೆ ಕೆಟ್ಟಕ್ಕೆ ಬೀಳ್ತಾರೆ ಅನ್ನೋದು ಇವತ್ತು ಆಮ್ ಆದ್ಮಿ ಪಾರ್ಟಿಯಿಂದ ನಾವು ಇವತ್ತು ನೋಡ್ತಾ ಇದ್ದೇವೆ. ಯಾರು ಸುಳ್ಳು ತಂದಿಂದ ಅಧಿಕಾರಕ್ಕೆ ಬರ್ತಾರೆ, ಯಾರು ಮೋಸ ಮಾಡಿ ಜನತೆಗೆ, ಮತದಾರರಿಗೆ ಮೋಸ ಮಾಡಿ ಒಂದು ಅಧಿಕಾರದಲ್ಲಿ ಬರ್ತಾರೆ, ಆ ಗತಿ ಇವತ್ತೇನು ದಿಲ್ಲಿಯಲ್ಲಿ ಆಗಿದೆ ಆಮ್ ಆದ್ಮಿ ಪಾರ್ಟಿಯವರಿಗೆ, ಅದೇ ಮುಂದಿನ ದಿವಸದಲ್ಲಿ ಯಾರು ಇದನ್ನು ಮಾಡಬಾರ್ದು ಅಂತ ಸೂಚನೆ ಇವತ್ತು ದಿಲ್ಲಿಯ ಚುನಾವಣೆ ಇವತ್ತು ತೋರಿಸ್ಕೊಟ್ಟಿದೆ. ಬಂಧುಗಳೇ, ಇವತ್ತು ಹೇಳ್ತಾ ಇರೋದು, ನಾವೆಲ್ಲರೂ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರುಗಳು ನಾವು ನಿಯತ್ತಾಗಿ ದುಡಿಬೇಕು. ಮೋದಿಜಿಯವರು ಯೋಚನೆ ಮಾಡಿ ಯೋಜನೆಗಳನ್ನು ತಂದಿರುವಂಥದ್ದನ್ನು ನಾವೆಲ್ಲೂ ಮರಿಬಾರ್ದು. ಯಾಕೆ ಯೋಚನೆ ಮಾಡಿ ಯೋಜನೆಗಳನ್ನು ತಂದಿದ್ದಾರೆ ಅಂದರೆ, ಪ್ರತಿ ಒಂದು ಊರಿನಲ್ಲಿ ಅಭಿವೃದ್ಧಿ ಪಥ ನಡೀತಾ ಇದೆ. ಕಾಂಗ್ರೆಸ್ ಸರ್ಕಾರ ಇರಬೇಕಾದ್ರೆ ಯಾವ ಥರದ ಅಭಿವೃದ್ಧಿ ಆಗ್ತಾ ಇತ್ತು,
ಇವತ್ತು ಮೋದಿಜಿಯವರು 3ನೇ ಬಾರಿಗೆ ಪ್ರಧಾನಿ ಆದ್ಮೇಲೆ ಇವತ್ತು ಯಾವ ದರದಲ್ಲಿ ಇವತ್ತು ಅಭಿವೃದ್ಧಿ ಆಗ್ತಾ ಇದೆ. ನಮ್ಮ ಕಾರ್ಯಕರ್ತ ಬಂಧುಗಳು ಇದನ್ನು ಸವಿಸ್ತಾರವಾಗಿ ಮನೆ ಮನೆಗೆ ತಿಳಿಸುವಂತ ಕಾರ್ಯವನ್ನ ನಮ್ಮ ಎಲ್ಲ ಕಾರ್ಯಕರ್ತರು ಮಾಡಬೇಕಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ಬಳಿಕ ಅಂಕೋಲಾದ ಜೈ ಹಿಂದ್ ಸರ್ಕಲ್ನಲ್ಲೂ ಕೂಡ ಸಡಗರ ಸಂಭ್ರಮಗಳಿಂದ ಕಾರ್ಯಕರ್ತರೊಡಗೂಡಿ ರೂಪಾಲಿ ಎಸ್ ನಾಯ್ಕ್ ಅವರು ವಿಜಯೋತ್ಸವ ಆಚರಿಸಿದರು. ಭಾರತ ಮಾತೆ ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಪರ ಘೋಷಣೆಗಳನ್ನು ಕೂಗಿ ಪಟಾಕಿ ಸಿಡಿಸಿ ಪರಸ್ಪರ ಸಿಹಿ ತಿನ್ನಿಸಿ ವಿಜಯೋತ್ಸವ ಆಚರಿಸಿದರು. ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ.